ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ಮುಂದುವರೆದಿದೆ. ಝೆಲೆನ್ಸ್ಕಿ ಹುಟ್ಟೂರು ಕ್ರಿವಿ ರಿಹ್ ಮೇಲೆ ರಷ್ಯಾ ದಾಳಿ ಮಾಡಿದೆ. ಇಲ್ಲಿ ಯುಕ್ರೇನ್ನ ಕ್ರಿವಿ ರಿಹ್ನಲ್ಲಿ 18 ಮಂದಿ ಸತ್ತು ಹೋಗಿದ್ದಾರೆ ಈ ಒಂದು ದಾಳಿಯಲ್ಲಿ. ಝೆಲೆನ್ಸ್ಕಿ ಹುಟ್ಟೂರು ಇದೆಯಲ್ಲ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ರಷ್ಯಾ ಇದೀಗ ದಾಳಿ ಮಾಡಿರೋದು. ಕ್ಷಿಪಣಿ ದಾಳಿ ಆದಾಗ 50ಕ್ಕಿಂತ ಹೆಚ್ಚಿನ ಜನರಿಗೆ ಇಲ್ಲಿ ಗಾಯ ಆಗಿದೆ. 18 ಜನರ ಪೈಕಿ ಸತ್ತು ಹೋಗಿರೋದು 6 ಮಕ್ಕಳು. ಈ ಮಕ್ಕಳ ಸಾವಿದೆಯಲ್ರಿ, ಹೇಳ್ತಾರಲ್ಲ ಪುಟ್ಟ ಮಕ್ಕಳ ಶವಪೆಟ್ಟಿಗೆ ಅತ್ಯಂತ ಜಾಸ್ತಿ ತೂಕ ಅಂತೆ. ಪುಟ್ಟ ಮಕ್ಕಳ ಶವಪೆಟ್ಟಿಗೆ ಇರುತ್ತಲ್ಲ ಅತ್ಯಂತ ಜಾಸ್ತಿ ತೂಗುತ್ತಂತೆ. ಅದ್ರ ತೂಕ ಹೇಳೋಕ್ಕಾಗಲ್ಲ ಅಂತ ಅಷ್ಟು ಮಟ್ಟಿಗೆ ಒಂದು ಕಣ್ಣೀರಿರುತ್ತೆ. ಝೆಲೆನ್ಸ್ಕಿ ಪುಟಿನ್ ನಡುವಿನ ಯುದ್ಧ, ಯುಕ್ರೇನ್ ನಡುವಿನ ಮತ್ತು ರಷ್ಯಾದ ನಡುವಿನ ಒಂದು ಯುದ್ಧ. ಇದು ಯುದ್ಧದಲ್ಲಿ ಮಕ್ಕಳಿಗೆ ಏನ್ರಿ ಗೊತ್ತಿರುತ್ತೆ? ಏನು ಗೊತ್ತಿರುತ್ತೆ ಮಕ್ಕಳಿಗೆ? ಚಿಕ್ಕ ಚಿಕ್ಕ ಮಕ್ಕಳು, ಅವ್ರಿಗೆ ಆಟ ಆಡು, ಊಟ ಮಾಡು, ಸ್ಕೂಲ್ಗೆ ಹೋಗು, ಇಷ್ಟೇ ತಾನೇ ಕೆಲಸ ಗೊತ್ತಿರೋದು, ಇನ್ನೇನು ಗೊತ್ತಿದೆ ಅವಕ್ಕೆ ಅಂತ ಮಕ್ಕಳೆಲ್ಲ ಸತ್ತು ಹೋಗ್ಬಿಡ್ತಾರಲ್ಲ. ಯಾವತ್ತೂ ಯುದ್ಧಗಳು ಸೈನಿಕರು ಯುದ್ಧ ಮಾಡೋದು ಬೇರೆ. ಇವ್ರ ಕಡೆಯಲ್ಲೂ ಆಯುಧ ಇರುತ್ತೆ, ಅವ್ರ ಕಡೆಯೂ ಆಯುಧ ಇರುತ್ತೆ. ನಿರಾಯುಧರಾಗಿರ್ತಕ್ಕಂಥ ಈ ನಾಗರಿಕರನ್ನ ಸಾಯಿಸೋದಿದೆಯಲ್ಲ, ಯಾವ ದೇಶ ಯಾರ ಮೇಲೆ ಮಾಡಿದ್ರು ಅಷ್ಟೇ ತಪ್ಪದು. ಭಯೋತ್ಪಾದನೆಯೂ ಹಾಗೇ. ನಿರಾಯುಧರು ಜನ ಯಾವುದೋ ಸಮಾರಂಭದಲ್ಲಿ ಕೂತಿರ್ತಾರೆ, ದೇವಸ್ಥಾನಕ್ಕೆ ಹೋಗಿರ್ತಾರೆ, ಇನ್ನೆಲ್ಲೋ ಸ್ಟೇಡಿಯಮಲ್ಲಿರ್ತಾರೆ, ಎಲ್ಲೋ ಮಾರ್ಕೆಟಲ್ಲಿರ್ತಾರೆ, ಹೋಗು ಬಾಂಬ್ ಹಾಕು ಸಾಯಿಸ್ಬಿಡು. ಸಂಬಂಧನೇ ಇಲ್ಲ ಅವ್ರಿಗೂ, ಆ ಜನಗಳಿಗೂ ಈ ರಾಜಕೀಯಕ್ಕೂ ಸಂಬಂಧವೇ ಇರಲ್ಲ. ಇಲ್ಲಿ ನೋಡಿ, ಇಲ್ಲಿ 18 ಜನರನ್ನ ಸಾಯಿಸಾಕಿದ್ರು ಈಗ ಕ್ಷಿಪಣಿ ದಾಳಿ ಮಾಡಿ. ಯಾರವರೆಲ್ಲ? ಜನವಸತಿ ಪ್ರದೇಶಗಳವು. 6 ಮಕ್ಕಳು ಸತ್ತು ಹೋಗಿವೆ. ಇಲ್ಲಿ ಖೇರ್ಸನ್ ಉಷ್ಣ ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡೇ ಈ ದಾಳಿಯನ್ನು ಮಾಡಿದ್ದಾರೆ. ರಷ್ಯಾದ FPV ಡ್ರೋನ್ನಿಂದ ಈ ಒಂದು ದಾಳಿ ಆಗಿದೆ. ಸದ್ಯ ಕ್ರಿವ್ ರಿಹ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ರಷ್ಯಾ ವಿರುದ್ಧ ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಷ್ಯಾ ಅಧ್ಯಕ್ಷನಿಗೆ ಕದನ ವಿರಾಮವೇ ಬೇಕಾಗಿಲ್ಲ, ಕದನ ವಿರಾಮದ ಬಗ್ಗೆ ಟ್ರಂಪ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ಝೆಲೆನ್ಸ್ಕಿ ವಿಡಿಯೋವನ್ನು ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. Українці і українки, зараз тривають рятувальні роботи в Кривому Розі після удару російської ракети. Попередньо балістика. Станом на цей час відомо про 14 загиблих, серед них 6 дітей. Мої співчуття рідним та близьким. Багато постраждалих, пошкоджені будинки. Ракета ударила фактично. ರಷ್ಯಾ ಭೀಕರ ದಾಳಿಗೆ ಯುಕ್ರೇನ್ ಕೂಡ ಪ್ರತಿದಾಳಿಯನ್ನು ಮಾಡಿದೆ. ಇಲ್ಲಿ ರಷ್ಯಾದ 51 ಡ್ರೋನ್ಗಳನ್ನು ಯುಕ್ರೇನ್ ಹೊಡೆದು ಉರುಳಿಸಿದೆ. ಇಲ್ಲಿ ರಷ್ಯಾ ಕಳಿಸಿದ್ದಂಥ 92 ಡ್ರೋನ್ಗಳ ಪೈಕಿ 51 ಡ್ರೋನ್ಗಳನ್ನು ನಾಶ ಮಾಡಿದೆ ಯುಕ್ರೇನ್. ಉಳಿದ ರಷ್ಯಾದ 31 ಡ್ರೋನ್ಗಳು ಇದೀಗ ನಾಪತ್ತೆಯಾಗಿವೆ. ಅಲ್ಲಿ ರಷ್ಯಾ ದಾಳಿಯಿಂದ ಕೀವ್, ಜೈಟೊಮಿರ್, ಸುಮಿ, ಡಿಪ್ರೋಪೆಟ್ರೋವ್ಸ್ಕಿ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ. На данный час значит на 2 франшиза.